ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಶಾ ದಿಲೀಪ್ ಆರಾಧ್ಯ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್. ಇವಾಗ ಟೈಮ್ ಆಲ್ಮೋಸ್ಟ್ 7:30 ಆಗಿರಬೇಕು. ನಾವೆಲ್ಲರೂ ಪಾನಿಪುರಿ ತಿನ್ನೋಣ ಅಂತ ಔಟ್ಸೈಡ್ ಹೋಗಿದ್ವಿ. ಸೊ ನಮ್ಮ ಅದೃಷ್ಟ ಚೆನ್ನಾಗಿಲ್ದಿದ್ದ ಕಾರಣ 2 ಕಡೆನೂ ಕ್ಲೋಸ್ ಮಾಡಿದರು. ಎಲ್ಲ 5:30 6 ಗಂಟೆಗೆ ಹೋಗಿದ್ರೆ ಸಿಕ್ಕಿರೋದು. ನಾವು 7:30 ಆಗೋಗ್ಬಿಟ್ಟಿತ್ತು ಆಲ್ಮೋಸ್ಟ್ ನಾವು ಹೋದಾಗ. ಏನು ಮಾಡೋಕ್ಕಾಗಲ್ಲ ಅಲ್ವಾ, ಸಿಕ್ಕಿಲ್ಲ. ಹಂಗಾಗಿ ಮನೆಯಲ್ಲೇ ಚಿತ್ರಾನ್ನ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಮನೆಗೆ ಬಂದ್ವಿ ಎಲ್ಲರೂ ಕೂಡ. ಬೇಗ ಚಿತ್ರಾನ್ನ ಬೋಂಡ ಮಾಡಿಬಿಡೋಣ, ಈಗ ಊಟದ ಟೈಮ್ ಆಗೋಗಿದೆ. ಇನ್ನು ಮಕ್ಕಳು ಊಟ ಅಂತ ಕೇಳೋಕೆ ಮುಂಚೆನೇ ನಾವು ಬೇಗ ಮಾಡ್ಕೊಳ್ಳೋಣ ಅಂತ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ. ಸಾಕ್ಬಿಡಿ. ಚಿತ್ರಾನ್ನ ಗುಜ್ಜಿಗೆ ಎಲ್ಲ ಹಚ್ಕೊಟ್ಟಿದ್ರು. ನಾನೆಲ್ಲ ಒಗ್ಗರಣೆ ಹಾಕಿ ಎತ್ತಿಟ್ಟಿದ್ದೆ. ಇನ್ನು ಬೋಂಡಕ್ಕೆ ಎಲ್ಲ ಕ್ಲೀನಾಗಿ ಕಲ್ಸ್ಕೊತಾ ಇದ್ರು. ಫಸ್ಟೇ ಬೋಂಡ ಕೊಟ್ಬಿಟ್ರೆ ನೆಕ್ಸ್ಟ್ ಅದು ಚಿತ್ರಾನ್ನ ತಿನ್ನಲ್ಲ ಅಂದ್ಬಿಟ್ಟು 2 ಜೊತೆ ಕೊಡೋಣ ಅಂತ ಇವಾಗ ಕಲಿಸ್ತಾ ಇದ್ರು. ಸಂಜೆ ಮಳೆ ಬಂದಿದ್ದ ಕಾರಣ ಪಾನಿಪುರಿ ತಿನ್ನಕ್ಕೆ ಹೋಗಿದ್ವಿ. ಪಾನಿಪುರಿ ಅಂತೂ ಸಿಕ್ಕಿಲ್ಲ. ಮನೆಯಲ್ಲೇ ಮಾಡಿರೋ ಅಂಥ ಬೋಂಡ ನೋಡಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ತುಂಬ ಚೆನ್ನಾಗಿ ಬಂದಿತ್ತು ಬೋಂಡ. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ಈ ಥರ ಅಡುಗೆ ಮಾಡಿ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಒಂದು ಕಡೆ ಸೇರಿರ್ತಾರೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಾವು ಕೂಡ. ಇವರೆಲ್ಲ ಎಂಜಾಯ್ ಮಾಡ್ತಿರೋದು ನೋಡಿದ್ರೆ ನಾವು ಚಿಕ್ಕ ಹುಡುಗರು ಇದ್ದಾಗ ನಾವು ಎಂಜಾಯ್ ಮಾಡ್ತಿದ್ದು ನೆನಪಾಯಿತು. ಎಲ್ಲ ಮಕ್ಳಿಗೆಲ್ಲ ಇಟ್ಬಿಟ್ಟು ಲಾಸ್ಟಿಗೆ ನಾವು ತಿನ್ನೋಣ ಅಂತ ಹೇಳ್ಬಿಟ್ಟು ಬೋಂಡ ಹಾಕ್ತಾಯಿದ್ರು. ನಾನು ನೋಡಿ ನಮ್ಮ ಮಗಂದು ಬರ್ತ್ಡೇ ಫೋಟೋಸ್ ಎಲ್ಲ ಬಂದಿತ್ತು. ಇನ್ನೂ ಆಲ್ಬಮ್ ಬಂದಿಲ್ಲ, ಪೆನ್ ಡ್ರೈವ್ಗೆ ಹಾಕಿ ಕೊಟ್ಟಿದ್ರು. ನಾವು ಅದನ್ನು ಟಿ ವಿಗೆ ಹಾಕ್ಕೊಂಡು ನೋಡ್ತಾಯಿದ್ರು ಎಲ್ಲರೂ ಕೂಡ. ಯಾರೂ ಇನ್ನೂ ನೋಡಿರಲಿಲ್ಲ. ಬೋಂಡ ಸೂಪರ್. ನನ್ನ ಮಗ ಅಂತೂ ಫುಲ್ಲು ಖುಷಿಯಾಗಿ ಆಟ ಆಡ್ಕೊಂಡು ಆರಾಮಾಗಿದ್ದ. ಅವನಿಗಂತೂ ಹುಡುಗರು ಇದ್ಬಿಟ್ರೆ ಆಟ ಆಡೋಕ್ಕೆ ಫುಲ್ಲು ಖುಷಿ. ಅವ್ರ ಜೊತೆ ಆಟ ಆಡಿಕೊಂಡು ತೀಟೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ. ಇನ್ನು ಹುಡುಗರದೆಲ್ಲ ಊಟ ಆಯಿತು. ನೆಕ್ಸ್ಟ್ ನಾವು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇನ್ನೇನು ಹುಡುಗರು ತಿಂದಿದ್ದು 1-2 ತಟ್ಟೆ ಇತ್ತು. ಅದನ್ನೆಲ್ಲ ತೊಳೆದ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಳ್ಳೋಣ ಎಲ್ಲರ ಜೊತೆಗೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಬೋಂಡ ಒಂದು ಸ್ವಲ್ಪ ಇತ್ತು. ಹಂಗಾಗಿ ಆ ಬೋಂಡ ಎಲ್ಲ ಹಾಕ್ಕೊಂಡು ಲಾಸ್ಟಿಗೆ ಕೂತ್ಕೊಂಡು ಎಲ್ಲರೂ ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಹಿಂಗೆ ಅಲ್ವಾ, ಲಾಸ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರೆ. ನಮ್ಮ ಮನೆಯಲ್ಲೂ ಹಂಗೆ ಫಸ್ಟ್ ಎಲ್ಲರದು ಊಟ ಆದಮೇಲೆ ಲಾಸ್ಟಿಗೆ ನಾವು ಹೆಣ್ಮಕ್ಳು ಕೂತ್ಕೊಂಡು ಊಟ ಮಾಡ್ತೀವಿ. ನಾವು ಕೂಡ ಫೋಟೋಸ್ನ ನೋಡ್ಕೊಂಡು ಊಟ ಮಾಡ್ತಾಯಿದ್ವಿ. ಆ ಫೋಟೋಸ್ ನೋಡಿ ನಾನು ಹಂಗೆ ರೆಡಿ ಆಗಿದ್ದೆ, ನಾನು ಹಿಂಗೆ ಈ ಥರ ಎಂಜಾಯ್ ಮಾಡಿದೆ, ಆ ಥರ ಎಲ್ಲ ಕೂತ್ಕೊಂಡು ಮಾತಾಡಿಕೊಂಡು ತುಂಬಾ ಚೆನ್ನಾಗಿತ್ತು. ಇದು ನೆಕ್ಸ್ಟ್ ಡೇ ವಿಡಿಯೋ. ನಿನ್ನೆ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. ಇದು ಹಾಲಿಲ್ಗೆ ಅಂತ ಈ ಸೈಡ್ ಮಾಡ್ತಾರೆ ಸ್ವೀಟ್. ಇದು ತುಂಬಾ ಚೆನ್ನಾಗಿರುತ್ತೆ. ನಾನು ಕಂಪ್ಲೀಟ್ ಸ್ಟಾರ್ಟಿಂಗಿಂದ ವಿಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಆಗಲಿಲ್ಲ, ನಾನು ಲೇಟಾಗಿ ಹೋದೆ. ಹಂಗಾಗಿ ಅವರು ಮಾಡ್ತಾಯಿದ್ರು. ಇನ್ನು ಇಲ್ಲಿಂದನೇ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದು ಕ್ಲೀನಾಗಿ ಮಾಡಿಕೊಂಡು ಅದು ಬೆಂದ ಮೇಲೆ ಒಂದು ತಟ್ಟೆಗೆ ಹಾಕ್ಕೊತಾರೆ. ತಟ್ಟೆಗೆ ಒಂದು ತುಪ್ಪ ಸವರಿಬಿಟ್ಟು ಕ್ಲೀನಾಗಿ ಎಲ್ಲ ತಟ್ಟೆ ಫುಲ್ಲು ಸವರಿಬಿಟ್ಟು ಅದು ಎತ್ತಿಡ್ತಾರೆ. ಅದು ಕಂಪ್ಲೀಟ್ ತಣ್ಣಗಾದ್ಮೇಲೆ ನೋಡಿ, ಈ ಥರ ಕಂಪ್ಲೀಟ್ ತಣ್ಣಗಾಗುತ್ತೆ. ಅದು ತಣ್ಣಗಾದ್ಮೇಲೆ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು. ಈ ಸ್ವೀಟ್ ನನಗೂ ಮಾಡೋದಕ್ಕೆ ಬರಲ್ಲ. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಖಂಡಿತ ಯಾವ ರೀತಿ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಈ ವಿಡಿಯೋನಲ್ಲಿ ತೋರ್ಸೋಕ್ಕಾಗಲ್ಲ, ನೆಕ್ಸ್ಟ್ ತೋರಿಸ್ತೀನಿ ನೋಡಿ. ಬಿಟ್ರೆ ಅಳು ಬರುತ್ತೆ. 4 ಒಟ್ಟಿಗೆ ಆಗಪ್ಪ ಹಾಕೋ ಹಾಕೋ.
ಅದೇ ಇದಪ್ಪ ಅಕ್ಕಪ್ಪ ಇದು ಮನುಷ್ಯ ಇದಾಕಪ್ಪ ಹಿಂಗೆ ಮುಚ್ಚ ನಿದ್ದೆ ಬಂದೆ ಆಲ್ರೆಡಿ ದುಷ್ಯಂತ್ಗೆ ಜಾಸ್ತಿ